ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ನಿಮಿತ್ತ ದಿನನಿತ್ಯ ಒಂದು ಸಂಧಿಯ ಅರ್ಥಾನುಸಂಧಾನ ನೋಡ್ತಾ ಇದ್ದೀವಿ. 2 ದಿನ ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ 2 ಸಂಧಿಯೇ ಮುಕ್ಕಿತ್ತು. ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೇನೆ. ಒಂದು ದಿವಸ ಲೇಟ್ ಆಗೋದಕ್ಕೆ ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಈಗ 10ನೇ ಸಂಧಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು 9ನೇ ಸಂಧಿ ಹೇಳುವಾಗ 9ನೇ ಸಂಧಿಯ ಫಲವನ್ನು ಹೇಳೋಕ್ಕೆ ನಾನು ಮರ್ತಿದ್ದೆ. 9ನೇ ಸಂಧಿಯ ಫಲ ಜ್ಞಾನ ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಇನ್ನು 10ನೇ ಸಂಧಿಯ ಫಲವನ್ನು ಯಾತ್ರಾ ಸಿದ್ಧಿ ಅಂತ ಕೊಟ್ಟಿದ್ದಾರೆ. ಯಾರು ಎಲ್ಲರೂ ಯಾತ್ರಕ್ಕೆ ಹೋದರೆ ಅದರ ನಾವು ಸರಿಯಾಗಿ ಯಾತ್ರೆ ಆಗಬೇಕು, ಅಲ್ಲಿ ನಾವು ಅಂದ್ಕೊಂಡಂತೆಲ್ಲ ಕಾರ್ಯಗಳನ್ನ ಆಗಬೇಕು, ಅದಕ್ಕೋಸ್ಕರ ಈ ಪಾರಾಯಣ ಮಾಡಬೇಕು ಅಂತ. ಇದು ವಿಶೇಷವಾದಂಥ ಯಾತ್ರಕ್ಕೆ ಹೋಗ್ತೀವಲ್ಲ, ಇದರ ಪಾರಾಯಣ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಬ್ರಹ್ಮ ಮೊದಲಾದ ದೇವತೆಗಳಿಗೆ ಸಾಯುಜ್ಯ ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಅವರು ಸಾಧನೆ ಮಾಡುವವರಿಗೆ ಎಲ್ಲ ಅನುಕೂಲವಾಗಿ ಇರ್ತಾರೆ. ಅವ್ರು ಯಾವುದೂ ಅಡ್ಡಿ ತರೋದಿಲ್ಲ. ಮೋಕ್ಷ ಮಾರ್ಗಕ್ಕೆ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತಾನೆ. ಆಮೇಲೆ ರಮಾದೇವಿಗೆ ವಿಹಾರ ಮಾಡಿಸುವಂಥ ಭಗವಂತನ ದಾಸರಿಗೆ, ಲಕ್ಷ್ಮೀದೇವಿಗೆ ಆನಂದ ಕೊಡುವಂಥ ಭಗವಂತ ಅವನ ದಾಸರಿಗೆ ಯಾವುದೋ ಅಪಜಯ ಇರೋದಿಲ್ಲ. ಅಪಜಯ ಅಂತೇಳಿ ನಾವು ಬರೀ ಲೌಕಿಕವಾಗಿ ತಗೋಬಾರ್ದು. ಅಲ್ಲಿ ಮೋಕ್ಷ ಎಂಬ ಜಯ, ನಮ್ಮ ಮೋಕ್ಷ ಸಿಗುವಂಥ ಜಯ ಸಿಗ್ತದೆ. ಅದರಲ್ಲಿ ದೇವತೆಗಳು ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಅಂದರೆ ಈ ಸಂಧಿಯಲ್ಲಿ ವಿಶೇಷವಾಗಿ ನಾವು ನಮ್ಮ ಕರ್ಮ ಮಾಡುವಾಗ ಏನೇನೋ ಚಿಂತನೆ ಮಾಡಬೇಕು. ಎಲ್ಲ ಇಡೀ ಹದಿಕಥಾಂಶ ಅದೇ ಇದೆ. ಅದು ಇಲ್ಲಿ ದಿನನಿತ್ಯ ಮಾಡುವಂಥ ಕರ್ಮದಲ್ಲಿ ನಾವು ಏನೇನು ಯೋಚನೆ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಎರಡನೇ ನುಡಿಯಲ್ಲಿ ಇದು ಭಗವತ್ ಭಕ್ತರಿಗೆ ಎಲ್ಲ ಗ್ರಹಗಳು ಅನುಕೂಲವಾಗಿರ್ತಾರೆ. ಈಗ ನಾವು ಕುಂಡಲಿ ತೋರಿಸ್ತೀವಿ, ಗ್ರಹಗಳಲ್ಲಿ ನಮಗೆ ಅದು ಗ್ರಹ ಕಡಾಟಿ ಯಾವ ಗ್ರಹಗಳು ನಮಗೆ ತ್ರಾಸ ಕೊಡೋದಿಲ್ಲ. ಆದರೆ ಅವರು ನಮಗೆ ಕುಂಡಿನಲ್ಲಿ ಇವಾಗ ಏನು ಕಾಲಿದೆ, ಯಾವ ಪೀರಿಯಡ್ನಲ್ಲಿ ಇದ್ದೀವಿ ಅಂತ ತೋರಿಸ್ಕೊಡ್ತಾರೆ. ಇದನ್ನು ನಮ್ಮ ಕರ್ಮಗಳನ್ನು ಅವರೇನು ಚೇಂಜ್ ಮಾಡೋದಿಲ್ಲ. ಅದಕ್ಕೆ ನಾವು ಈ ಭಗವಂತನ ಸತತವಾಗಿ ನಾವು ಭಗವಂತನ ಪಾದಕಮಲ ಸತತವಾಗಿ ಚಿಂತನೆ ಮಾಡ್ತಾ ಇದ್ದರೆ, ಆಮೇಲೆ ಇದು 11 ಇಂದ್ರಿಯಗಳಲ್ಲಿ ವ್ಯಾಪ್ತರಾದಂಥ ಭಗವಂತ ಎಲ್ಲಗಳ ವ್ಯಾಪ್ತರಾದಂಥ ಭಗವಂತ ಚಿಂತನೆ ಮಾಡ್ತಾ ಇದ್ದರೆ ಅದು ನಮಗೆ ಎಲ್ಲ ಗ್ರಹಗಳು ನಮಗೆ ಅನುಕೂಲವಾಗಿರ್ತಾರೆ. ಅಂದರೆ ನಮ್ಮ ಕರ್ಮಗಳು ಸರಿಯಾಗಿದ್ದರೆ ನಮಗೆ ಗ್ರಹಗಳು ಅನುಕೂಲ ಇದ್ದೇ ಇರ್ತಾರಲ್ಲ. ಅದಕ್ಕೆ ಆದಮೇಲೆ ಸತತವಾಗಿ ಆದಿ ವ್ಯಾಧಿ ಪರಿಹಾರ ಮಾಡ್ತಾರೆ. ಆದಿ ದೈವ ನಮಗೆ ಇದು ಆದಿ ವ್ಯಾಧಿ ಅಂತಲೇ ನಮ್ಮ ಶರೀರಗಳಲ್ಲಿ ಏನು ವ್ಯಾಧಿಗಳು ಬರ್ತಾವೆ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇರ್ತಾರೆ, ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು 3ನೇ ನುಡಿಯಲ್ಲಿ ಭೂಮಿಯಲ್ಲಿ ಎಲ್ಲ ಇದಂಥ ಸಣ್ಣ ನೀರುಗಳಿರ್ತವೆ. ಈಗ ಆಕಳಿಟ್ಟದಂಥ ಹೆಜ್ಜೆ ಇರ್ತದೆ, ಅಲ್ಲಿ ಕೂಡ ನೀರು ಇರ್ತದೆ. ಹೀಗೆ ಎಲ್ಲೆಲ್ಲೂ ನೀರಿನ ಒಂದು ಗುಂಪು ಇರ್ತದೋ ಅದನ್ನೆಲ್ಲನೂ ಸಕಲ ತೀರ್ಥಗಳು ಅಂತ ನಾವು ಚಿಂತನೆ ಮಾಡಬೇಕು. ಆಮೇಲೆ ವೃಕ್ಷ ಪರ್ವತ ಇದೆಲ್ಲ ಇರ್ತದೆ, ಅಲ್ಲಿ ಸುಧಾವನು ಅದೆಲ್ಲ ಸುಕ್ಷೇತ್ರ ಅಂತ ತಿಳ್ಕೋಬೇಕು ಅಂತ. ಆಮೇಲೆ ಅಪರೋಕ್ಷ ಧ್ಯಾನಗಳು ಅವ್ರ ಪೂರ್ಣ ಅನುಸಂಧಾನ ಪೂರ್ವಕವಾಗಿರ್ತದೆ. ಅವರಲ್ಲಿ ವಿಶೇಷ ಭಗವಂತ ಸನ್ನಿಧಾನ ಇರ್ತದೆ. ಅವರಲ್ಲಿ ಇದು ಅಪರೋಕ್ಷ ಜ್ಞಾನಗಳ ಊಟ ಮಾಡಿದರೆ ಅದು ಅನ್ನ ಮಾಡೋದಂಥ ಉಂಬುವುದೇ ಅದು ಅನ್ನ, ಅದು ನೈವೇದ್ಯ ಆಗ್ತದೆ. ಅವರು ನಡೆಯುವುದಂಥದ್ದು ನರ್ತನ ಅಂತ ಆಗ್ತದೆ. ಈ ರೀತಿಯ ನೈವೇದ್ಯ ನಿತ್ಯದಿ ಹಾದು ನಡೆಯುವುದೇ ನರ್ತನಗಳು ಹಾಗೆ ನಡೀತಾರೆ, ಅದೇನೇ ನರ್ತನ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಇದು ಅಪರೋಕ್ಷ ಜ್ಞಾನಿಗಳು ಅಂತ ಶ್ರೇಷ್ಠವಾದ ಜ್ಞಾನಿಗಳಂತ ಮಾಡುವಂಥ ಈ ಸಾಧಾರಣ ಕರ್ಮಗಳನ್ನು ಕೂಡ ಒಂದು ಹರಿಪೂಜೆ ಅಂತ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಸೊ ಅವರು ಹಾಗೆ ಮಾಡ್ತಾ ಇರ್ತಾರೆ ಅಂತ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇನ್ನು 4ನೇ ನುಡಿಯಲ್ಲಿ ಎಲ್ಲ ದೇಶ ಕಾಲ ಜೀವರು, ಆಮೇಲೆ ಇಲ್ಲಿ ಮಾತುಗಳು, ಎಲ್ಲ ಕೆಲಸಗಳು ಇದೆಲ್ಲ ಪುಣ್ಯಕರವಾಗಿ ಇದ್ದತೆ. ಎಲ್ಲ ದೇಶ ಪುಣ್ಯಕಾಲ, ಎಲ್ಲ ಕಾಲ ಪರ್ವಕಾಲ, ಎಲ್ಲ ಜೀವರು ದಾನ ಪಾತ್ರರು, ಮಾತುಗಳೆಲ್ಲ ಮಂತ್ರ, ಕೆಲಸಗಳೆಲ್ಲ ಪೂಜೆ. ಇದೆಲ್ಲ ಯಾವಾಗ ಆಗ್ತದೆ? ಯಾವಾಗ ಭಗವಂತನ ಚಿಂತನೆ ಈ ಎಲ್ಲ ಕಾರ್ಯ ಮಾಡುವ ಯಾವಾಗ ಭಗವಂತನ ಚಿಂತನೆ ಬರ್ತದೋ ಆವಾಗ ಅದನ್ನು ಅನುಸಂಧಾನ ಕೊಡೋಕೆ ಈ ಕರ್ಮಗಳು ಮಾಡ್ತೀವೋ ಆವಾಗ ಒಂದು ಪೂಜೆ ಆಗ್ತದೆ ಅದನ್ನು ಅಂತ ಹೇಳ್ತಾರೆ. ಇನ್ನು 5ನೇ ನುಡಿಯಲ್ಲಿ ಎಲ್ಲ ಎಲ್ಲ ನಮ್ಮ ರೋಮಕೂಪಗಳು ಇದೆ. ಅಲ್ಲೆಲ್ಲ ಅಲ್ಲಿ ಎಲ್ಲ ದೇವತೆಗಳ ಕೆರೆ ಇದೆ, ಬಾವಿ ಇದೆ, ಪುಷ್ಕರ ಇದೆ. ಎಲ್ಲೆಲ್ಲಿ ದೇವತೆಗಳಿದ್ದಂಥ ಸ್ಥಾನ ಅಂತಕೊಂಡು ತಿಳ್ಕೋಬೇಕು. ಆಮೇಲೆ ಎಲ್ಲ ಈ ನಾಡಿಗಳಲ್ಲಿ ಗಂಗಾದಿ ಎಲ್ಲ ತೀರ್ಥಗಳಿವೆ. ನಮ್ಮ ರೋಮಕೂಪಗಳೆಲ್ಲ ತೀರ್ಥಗಳಿವೆ ಅಂತ ತಿಳ್ಕೋಬೇಕು. ಆಮೇಲೆ ನಮ್ಮ ನಾಡಿಗಳಲ್ಲಿ ಗಂಗಾದಿ ಸಕಲ ನದಿಗಳು, ಗಂಗಾದಿ ತೀರ್ಥಗಳು ಇವೆ ಅಂತ ಚಿಂತನೆ ಮಾಡಬೇಕು. ನದಿಗಳು ನಮ್ಗೆ 72,000 ನಾಡುಗಳಾಗಲೇ
ಎಲ್ಲ ನದಿಯ ಸನ್ನಿಧಾನ ಇದೆ. ಎಲ್ಲ ರೋಮಕೂಪಗಳೆಲ್ಲ, ಪುಷ್ಕರಗಳೆಲ್ಲ, ಸರೋವರಗಳೆಲ್ಲ ಮತ್ತು ತೀರ್ಥಗಳದ್ದೆಲ್ಲನೂ ಸನ್ನಿಧಾನ ಇದೆ, ನದಿಗಳ ಸನ್ನಿಧಾನ ಇದೆ ಅಂತ ಈ ಚಿಂತನೆ ಮಾಡಬೇಕು ಅಂತ. ಇನ್ನು 6ನೇ ನುಡಿಯಲ್ಲಿ 3 ಕೋಟಿ ಕೂಪದಲ್ಲಿ, ಇಲ್ಲಿ ಕೂಡ ರೋಮಕೂಪದಲ್ಲಿದ್ದಂಥ ತೀರ್ಥ ಅಭಿಮಾನಿ, ಎಲ್ಲ ತೀರ್ಥಕ್ಕೆ ಅಭಿಮಾನಿ ವಾಯುದೇವರಿದ್ದಾರೆ ಅಂತ ಹೇಳ್ತಾರೆ. ಹೀಗೆ 72,000 ನಾಡಿಗಳೊಳಗೆ ಆ ವಾಯು ಅಂತರ್ಗತ ಭಗವಂತನ ಸ್ಮರಣೆ ಮಾಡಬೇಕು, ಅವನೇ ರಮಣೆ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಈ ಚಿಂತನೆ ಮಾಡೋರೇ ಜ್ಞಾನಿ, ಇಲ್ಲದೇ ಅಜ್ಞಾನಿ ಆಗ್ತಾರೆ. ಅವರ ಇಂಥ ಚಿಂತನೆ ಮಾಡುವಂಥವ್ರ ಶರೀರವೇ ಸುಕ್ಷೇತ್ರ ಆಗ್ತದೆ. ಅವ್ರದ್ದೇ ಪೂಜೆ ಮಾಡಿರೋದೇ ಅರ್ಚನೆ ಆಗಿಬಿಡ್ತದೆ. ಅಂದರೆ ಯಾರು ಜ್ಞಾನಿಗಳು ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರ್ತಾರೆ, ಸೊ ಅವ್ರದ್ದು ಪೂಜೆ ಮಾಡಿದ್ರೆ ಭಗವಂತನ ಪೂಜೆ ಆಗಿಬಿಡ್ತದೆ ಅಂತ. ಯಾಕೆಂದರೆ ಅವ್ರ ಶರೀರ ಸುಕ್ಷೇತ್ರ ಇರ್ತದೆ, ಅವರ ಅರ್ಚನೆಯ ಪೂಜೆ ಆಗಿಬಿಡ್ತದೆ. ಆಮೇಲೆ ಇಲ್ಲಿ 7ನೇ ನುಡಿಯಲ್ಲಿ ಇಲ್ಲಿ ಅಭಿಷೇಕ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಯಾವ ನೀರಿನಿಂದ ಭಗವಂತನ ಅಭಿಷೇಕ ಮಾಡೋದ್ರಲ್ಲಿ ರುದ್ರ ರೂಪದಿಂದ ಭಗವಂತ ಅಲ್ಲಿದ್ದಾನೆ, ಭಗವಂತನ ಚಿಂತನೆ ಮಾಡಿ ಅಭಿಷೇಕ ಮಾಡಿದರೆ ಅಭಿಷೇಕ ಅಂತ ಅನ್ಸ್ಕೊಳ್ತದೆ. ಇಲ್ಲದೇ ನಾವು ಇಲ್ಲಿ ನದಿದೊಳಗೆ ಹೋಗ್ಬಿಟ್ಟು ಗಂಗಾ ನದಿಯಲ್ಲಿ ಕೂಡ ಮುಳುಗಿದ್ರು ಕೂಡ ಅಲ್ಲಿ ಭಗವಂತನ ಚಿಂತನೆ, ಈ ಗಂಗಾ ನದಿ ಕೂಡ ಭಗವಂತನ ಪಾದದಿಂದ ಬಂದಂಥ ಪವಿತ್ರೊಳಗಿದ್ದಾಳೆ ಅಂತ ಈ ಚಿಂತನೆ ಬರದೇನೆ ನಾವು ಗಂಗಾದಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಫಲ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 8ನೇ ನುಡಿಯಲ್ಲಿ ನದಿ ಸಮುದ್ರಕ್ಕೆ ಸೇರಿದರೆ ಹೇಗೆ ಐಕ್ಯ ಆಗಿಬಿಡ್ತದೆ, ಅದು 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 ಐಕ್ಯವಾಗಿ ಆಗಿಬಿಡ್ತದೆ, ಸೇರಿ ಏಕಾಕಾರ ಆಗ್ತದೆ. ಹಾಗೆ ಬುದ್ಧರು ಮಾಡ್ತಾರೆ, ಜ್ಞಾನಿಗಳಲ್ಲಿ ಮಾಡ್ತಾರೆ, ಸರ್ವತ್ರ ಭಗವಂತನ ಪೂಜೆ ಮಾಡ್ತಾರೆ. ಆದರೆ ಫಲದ ಅಪೇಕ್ಷೆ ಇರುವುದಿಲ್ಲ. ಅಂದರೆ ಎಲ್ಲ ಕಡೆಯೂ ಭಗವಂತ ಒಂದೇ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ. ಅದಕ್ಕೆ ಯಾವ ಸ್ಥಿತಿಯಲ್ಲಿ ಕೂಡ ಅವ್ರಿಗೆ ಏನು ಕರ್ಮದ ಫಲ ಅವ್ರಿಗೆ ಬೀಳೋದಿಲ್ಲ. ಅವ್ರಿಗೆ ಕರ್ಮದ ಫಲ ಚಿಂತನೆ ಮಾಡುವುದೇ ಇಲ್ಲ. ಅದೇ ನದಿಯೆಲ್ಲ ಸಮುದ್ರ ಒಳ್ಳೆ ಏಕಾಕಾರ ಆಗಿಬಿಡ್ತದೋ ಹಾಗೆ ಇವ್ರ ಕರ್ಮಗಳೆಲ್ಲ ಏಕಾಕಾರ ಅಂತಂದ್ರೇನು, ಎಲ್ಲ ಸುಖ ದುಃಖಗಳನ್ನ ಅದು ಫಲದ ಅಪೇಕ್ಷೆ ಇಲ್ಲದೇ ಅವ್ರು ಮಾಡ್ತಾರೆ. ತ್ಯಜಿಸುವರು ಅಖಿಲ ಕರ್ಮಗಳ, ತ್ಯಜಿಸುವರು ಅಂದರೆ ಅಂದರೆ ಕರ್ಮಗಳನ್ನೇ ಬಿಟ್ಟುಬಿಡ್ತಾರೆ ಅಂತ ಅರ್ಥ ಅಲ್ಲ, ಅವರು ಅದರದ ಫಲದ ಅಪೇಕ್ಷೆಯನ್ನು ಬಿಟ್ಟುಬಿಡ್ತಾರೆ ಅಂತ. ಇನ್ನು 9ನೇ ನುಡಿಯಲ್ಲಿ ಕಲಿಯೇ ಮೊದಲಾದ ಎಲ್ಲ ದೈತ್ಯರ ಅಂತರ್ಯಾಮಿಯಾಗಿ ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳು ನಿಯಾಮಕರಾಗಿ ಕರ್ಮಗಳನ್ನು ಮಾಡಿಸ್ತಾರೆ. ದೈತ್ಯರುಗಳಿಂದ ದುಷ್ಟ ಕರ್ಮಗಳನ್ನು ಮಾಡಿಸ್ತಾರೆ. ಅದು ಭಗವಂತನ ಆಜ್ಞೆ ತಂದುಬಿಟ್ಟು ಸಮರ್ಪಣೆ ಮಾಡಿಬಿಡ್ತಾರೆ. ಹೀಗಾಗಿ ಅವ್ರಿಗೆ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಅಂತ ಅನ್ಸ್ಕೊಳ್ತಾರೆ. ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ, ಭಗವಂತನ ಆಜ್ಞೆ ಅಂತ ಕರ್ಮ ಮಾಡ್ತಾರೆ. ಹೀಗಾಗಿ ಅದು ಕೆಟ್ಟ ಕರ್ಮಗಳು ಮಾಡಿಸಿದರೂ ಕೂಡ ಅದರ ಲೇಪ ಅವರಿಗೆ ಬರುವುದಿಲ್ಲ. ಅದರದ್ದು ಪುಣ್ಯ ಭಾಗ ಅವ್ರಿಗೆ ಬರ್ತದೆ, ಪಾಪದ ಭಾಗ ಅವರಿಗೆ ಬರುವುದಿಲ್ಲ ಅಂತ. ಯಾಕಂದರೆ ಭಗವಂತನ ಆಜ್ಞೆ ಪ್ರಕಾರ ಮಾಡ್ತಾ ಇರ್ತಾರೆ. ಅವರು ಆ ಜೀವರಾಶಿ ಕರ್ಮಾನುಸಾರವಾಗಿ ಭಗವಂತ ಅಂತ ಆಜ್ಞೆ ಕೊಟ್ಟಿರ್ತಾನೆ, ಮಾಡಿಸ್ತಾ ಇರ್ತಾನೆ ಅಂತ. ಇನ್ನು 10ನೇ ನುಡಿಯಲ್ಲಿ ಕೂಡ ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ಯಾವ ಜೀವ ಇರಲಿ, ಯಾವ ದೇಹ ಇರಲಿ, ಯಾವುದೇ ಇರಲಿ, ಆಮೇಲೆ ಯಾವ ಗುಣರೂಪಗಳ ಉಪಾಸನೆ ಮಾಡಲಿ, ಅದರ ಭಗವಂತನ ಚಿಂತನೆ ಮಾಡ್ತಾ ಮಾಡಿದ್ದಕ್ಕೆ ಯಾವ ಗುಣರೂಪ ಉಪಾಸನೆ ಮಾಡಿಲ್ಲವಾದರೂ ಕಾವನಯ್ಯನ ಅಂದರೆ ಕಾಮನ ಪಿತಾದಂಥ ಭಗವಂತ ಅವರಿಗೆ ಅವನ ಕರುಣಾಬಲದಿಂದ ಭಗವಂತನೇ ಕರುಣೆ ಅವ್ರ ಮೇಲೆ ವಿಶೇಷವಾಗಿರ್ತದೆ. ಯಾಕಂದರೆ ಎಲ್ಲ ಕಡೆ ಭಗವಂತನ ಚಿಂತನೆ ಸತತವಾಗಿ ಮಾಡ್ತಾ ಇದ್ದಾರೆ. ಅವರ ಕರುಣೆ ಕೃಪಾಟಾಕ್ಷ ಇದ್ದದರಿಂದ ಅವ್ರಿಗೆ ಪಾಪದ ಕರ್ಮಫಲ ಅವ್ರು ಬರುವುದಿಲ್ಲ. ದೇವತೆಗಳನ್ನು ಮುಟ್ಟಲಾಪವ ಪಾಪಕರ್ಮದ ಫಲವನ್ನು ಅವ್ರಿಗೆ ಸಿಗುವುದಿಲ್ಲ, ಕೊಡೋದಿಲ್ಲ ಭಗವಂತ ಅಂತ. ಇನ್ನು 11ನೇ ನುಡಿಯಲ್ಲಿ ಇಲ್ಲಿ ಪತ್ನಿ ಪತಿಯೊಡನೆ ವಿಹಾರ ಮಾಡ್ತಾಳೆ, ಮಕ್ಕಳು ಪಡಿತಾಳೆ, ಆದರೂ ಕೂಡ ಅವ್ರು ಜಿತೇಂದ್ರಿಯ ಅಂತ ಕಳಿಸ್ಕೋತಾಳೆ, ಪತಿವೃತ್ತಿ ಅಂತ ಕಳಿಸ್ಕೋತಾಳೆ. ಅದೇ ರೀತಿಯಾಗಿ ಹರಿಚಿಂತನೆ ಮಾಡುವವರು ಅವರು ಮಹಾತ್ಮರು, ಅವರಿಗೆ ದೋಷದ ಸಂಬಂಧ ಆಗುವುದೇ ಇಲ್ಲ ಅಂತಂದರೆ ಇದು ಕೃತಿಪತಿ ಕೃತ ಅಮೃತ ಭೋಜನರತ ಮಹಾತ್ಮರಿಗೆ, ಯಾರು ಮಹಾತ್ಮರೇ ಸತತವಾಗಿ ಭಗವಂತನ ಚಿಂತನೆ ಮಾಡ್ತಾರೋ ಅವ್ರಿಗೆ ದೋಷದ ಸಮೂಹನ ಸಂಬಂಧ ಆಗುವುದಿಲ್ಲ. ಅಚ್ಯುತನ ದಾಸರಿಗೆ ಅಂತಂದರೆ ಅಚ್ಯುತನ ಚಿತು ಇಲ್ಲದಂಥ ಭಗವಂತನ ದಾಸರು ಯಾರು ಇರ್ತಾರೆ ಅವರು ಈ ರೀತಿಯಾಗಿ ಚಿಂತನೆ ಸತತವಾಗಿ ಭಗವಂತ ಚಿಂತನೆ ಮಾಡ್ತಾರೆ. ಈ ರೀತಿಯಾಗಿ ಅವ್ರಿಗೆ ಸತತವಾಗಿ ಭಗವಂತನ ಚಿಂತನೆ ಕಥಾಶ್ರವಣ ಮಾಡ್ತಾ ಇರ್ತಾರೆ. ಅವ್ರಿಗೆ ಪಾಪದ ಕರ್ಮ ಅವ್ರಿಗೆ ಆಗುವುದಿಲ್ಲ. ಯಾಕಂದರೆ ಅವ್ರಿಗೆ ದಾಸರಿಗೆ ದಾಸರಿಗೆ ಅಂತಂದರೆ ಇವರು ಕೂಡ ಭಗವಂತನ ಅಧೀನನಾಗಿ ಇರ್ತಾರೆ ಅಂತ. ಇನ್ನು 12ನೇ ನುಡಿಯಲ್ಲಿ ಈಗ ಜೋರಾಗಿ ನದಿ ಹರಿತಾ ಇರ್ತದೆ,
ಅದರಲ್ಲಿ ಜಿಗದ್ ಬಿಟ್ಟರೆ ಮುಳುಗಿ ಹೋಗ್ಬಿಡ್ತಾರೆ. ಅದೇ ರೀತಿಯಾಗಿ ಭಗವಂತನ ಯಾರು ಹರಿಯ ಬಿಡ್ತಾನೋ ಅದು ಹರಿಯ ಚಿಂತನೆ ಬಿಟ್ಟು ಬೇರೆ ಅನ್ಯ ದೇವತೆಗಳು ಯಾರು ಆರಾಧನೆ ಮಾಡ್ತಾರೋ ಅವರು ಈ ಸಂಸಾರ ದುಃಖದಲ್ಲಿ ಈ ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿ ಬಿಡ್ತಾರೆ. ಅಂದರೆ ಇದು ಒಂದು ಈ ಜೋರದಿ ಹರಿತಾ ಇರ್ತದೆ, ಅದು ತನ್ನ ಸಾಹಸ ತೋರಿಸ್ತದೆ. ತನ್ನ ಅಂದರೆ ಮಾಡಬಲ್ಲ ತಮ್ಮ ಅಹಂಕಾರದಿಂದ ಯಾರು ಜಿಗಿತಾರೋ ಅದಕ್ಕೆ ಮುಳುಗಿ ಬಿಡ್ತಾರೆ. ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದ ಅಹಂಕಾರದಿಂದ ಕರ್ಮಗಳನ್ನು ಮಾಡ್ತಾರೋ ಅವರು ಸಂಸಾರ ಸಾಗರದಲ್ಲಿ ಮುಳುಗಿ ಬಿಡ್ತಾರೆ ಅಂತ. ಇನ್ನು 13ನೇ ನುಡಿಯಲ್ಲಿ ನಾನು ನನ್ನದು ಇದು ಇಲ್ಲಿ ಕೂಡ ಅಹಂಕಾರ ಮಮಕಾರ ಬಿಡಬೇಕು ಅಂತ ಇಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ರು ಕೂಡ ದೈತ್ಯರನ್ನು ಸಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ದಿನನಿತ್ಯ ಸಮರ್ಪಣೆ ಮಾಡ್ತೀವಲ್ಲ, ಸಮರ್ಪಣೆ ಮಾಡಿದ್ದಕ್ಕೆ ಏನಾಗ್ತದೆ ಅದನ್ನು ದೇವತೆಗಳ ದ್ವಾರ ವಾಯುದೇವರ ದ್ವಾರ ಭಗವಂತನಿಗೆ ಆ ಕರ್ಮ ಸಮರ್ಪಣೆ ಆಗ್ತದೆ. ಅದರ ಫಲ ಅದು ಸರಿಯಾದಂಥ ಫಲವನ್ನು ಭಗವಂತ ಕೊಡ್ತಾನೆ. ಆ ರೀತಿಯಾಗಿ ಸಮರ್ಪಣೆ ಭಗವಂತನ ಚಿಂತನೆ ಇಲ್ಲದೇ ಮಾಡಿದಂಥ ಕರ್ಮಗಳನ್ನು, ಭಗವಂತನ ಸಮರ್ಪಣೆ ಮಾಡದೇ ಇರುವಂಥ ಕರ್ಮಗಳನ್ನು ಅದರ ಫಲವನ್ನು ದೈತ್ಯರು ಸೆಳ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇದು 14 ನುಡಿಯಲ್ಲಿ ಇಲ್ಲಿ ತೀರ್ಥಯಾತ್ರೆ ಧಾರ್ಮಿಕ ಭೂಮಿಯಲ್ಲಿದ್ದಂಥ ಎಲ್ಲ ತೀರ್ಥ ಕ್ಷೇತ್ರ ತಿರುಗಾಡಿದ್ವಿ. ಪಾತ್ರ ಅಪಾತ್ರ ತಿಳ್ಕೊಂಡ್ಬಿಟ್ಟು ಅನ್ನದಾನ ಮಾಡಿದ್ವಿ. ದಾನ ಮಾಡಿದ್ರು ಕೂಡ ಫಲ ಇಲ್ಲ. ಯಾಕೆ ಫಲ ಇಲ್ಲ? ಅರೆ ಎಲ್ಲ ಮಂತ್ರ ಸ್ತೋತ್ರ ಮಾಡಿದ್ವಿ, ಸ್ನಾನಗಳನ್ನು ಮಾಡಿದ್ವಿ. ಹರಿ ಸರ್ವತ್ರ ಗತೆ ಎಂದರೆ ಅದೇ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ತೀರ್ಥಕ್ಕೆ ಹೋಗಲಿ, ದಾನ ಮಾಡಲಿ, ಎಲ್ಲ ಕಡೆ ಭಗವಂತನೇ ಸೇವಕ. ಆಮೇಲೆ ಅವನೇ ತಗೋತಾನೆ, ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ಸ್ವೀಕಾರ ಮಾಡ್ತಾನೆ ಅಂತ ಇಲ್ಲೇ ಹೋದರೆ ಸರ್ವತ್ರ ಗತಿ ಎಂದರಿಯೋದಲ್ಲೇ ತಾ ಕರ್ತ ಎಂಬುದು ನಾನೇ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ರೆ ಅದೆಲ್ಲ ದಾನ ಮಾಡಿದ್ದನ್ನು ಫಲ ಸಿಗೋದಿಲ್ಲ ಅಂತ. ಇನ್ನು 15ನೇ ನುಡಿಯಲ್ಲಿ ಎಲ್ಲಿ ಎಲ್ಲ ತೀರ್ಥಕ್ಷೇತ್ರದಲ್ಲಿ ಹೋಗಿಬಿಟ್ಟು ಎಲ್ಲ ಸ್ನಾನ ಮಾಡ್ತೀವಿ. ಅದು ಇಲ್ಲಿ ಯತಿಗಳಿಗೆ ಹೇಳ್ತಾ ಇದ್ದಾರೆ, ಎಲ್ಲ ಕಡೆಯೂ ಅವ್ರು ಎಲ್ಲ ಕಡೆ ಸ್ನಾನ ಮಾಡ್ತೀವಿ. ದಿನಕ್ಕೆ 3-4 ಸ್ನಾನ ಇರ್ತದೆ ಅವ್ರದ್ದು. ಅವರಿಗೆ ದೇಹನ ದಂಡನೆ ಮಾಡಿ ಎಲ್ಲ ತೀರ್ಥಯಾತ್ರೆ ಮಾಡಿ ಎಲ್ಲ ನೀರು ಮುಳುಗ್ತಾರೆ, ದಂಡ ಕಮಂಡಗಳಲ್ಲಿ ಹಿಡ್ಕೋತಾರೆ, ಅದು ಯತಿ ಅಂತ ಕರೆಸ್ಕೊಳ್ತಾರೆ. ಆದರೆ ಅವನಿಗೆ ಪದ ಪುಂಡರಿಕದ ಮನವ ಹರ್ನಿಸಿ ಬಂಡು ಉಣಿ ಓಲಿರಿಸಿ ಸುಖ ಬಡದಿಪ್ಪ ಮಾನವನು. ಅಂದರೆ ಇದು ಭಗವಂತನ ಪಾದಕಮಲದಲ್ಲಿ ನಿರತರಾಗದೆ ಇದೆಲ್ಲ ಮಾಡಿಕೊಳ್ಳೋ ಫಲ ಇಲ್ಲ ಅಂತ. ಅದು ಇಂಥ ಮಾನವರು ಉಪಯೋಗ ಇಲ್ಲ ನಾವು ಮಾಡೋದು. ಅದೇ ಇಲ್ಲಿ ಒಂದೇ ಹೇಳೋದು ಅಂತಂದರೆ ಎಲ್ಲ ಕಡೆಯೂ ಏನೇನು ಕರ್ಮಗಳು ಮಾಡಿದ್ರು ಕೂಡ ಭಗವಂತನ ಚಿಂತನೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 16ನೇ ನುಡಿಯಲ್ಲಿ ವೇದ ಶಾಸ್ತ್ರ ಕಥೆಗಳೆಲ್ಲ ಓದುತ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಇದೆಲ್ಲ ಸತ್ಕರ್ಮ ಮಾಡ್ತೀವಿ. ಆದರೆ ಅವು ಮಾಡುವಾಗ ಆಮೇಲೆ ಓದನಗಳು ಅದು ಉಪವಾಸಗಳನ್ನು ಮಾಡ್ತೀವಿ, ಶ್ವಾಸ ನಿರೋಗದ ಮಾಡ್ತೀವಿ. ಆದರೆ ಕಾಮಕ್ರೋಧ ಬಿಡಿಲಾರ್ದೇ ಇದೆಲ್ಲ ಕರ್ಮಗಳು ಮಾಡಿದರೂ ಕೂಡ ಏನೂ ಫಲವಿಲ್ಲ ಅಂತ ಹೇಳಿ. ಅದು ಮದುವೆ ಕಾಮಕ್ರೋಧ ಬಿಡುವಂಥ ಶ್ರೇಷ್ಠವಾದಂಥದ್ದು ಅದು ಒಂದು ಯಜ್ಞ. ಅದನ್ನು ಮಾಡಬೇಕು. ಅದನ್ನು ಬಿಡದೇ ಎಲ್ಲ ಏನು ವೇದಶಾಸ್ತ್ರ ಪುರಾಣ ಕಥೆಗಳು ಓದಿರೇನು, ಕೇಳಿದ್ರೇನು, ಹೇಳಿದ್ರೇನು, ಪಾಡಿದ್ರೇನು ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂಜೆ ಮಾಡುವಾಗ ಸಿಟ್ಟು ಮಾಡಬಾರ್ದು ಅಂತ ಸಿಟ್ಟು ಮಾಡಿದರೆ ಮೇಲಿಗೆ ಅಂತ ಹೇಳ್ತಾರೆ. ಆಮೇಲೆ 17ನೇ ನುಡಿಯಲ್ಲಿ ಏನು ಕೇಳಿದ್ರೇನು, ನೋಡಿದ್ರೇನು, ಓದಿದ್ರೇನು, ಕೇಳಿದ್ರೇನು, ಪಾಡಿದ್ರೇನು ಅಂತ ಇಲ್ಲ ದಿನನಿತ್ಯ ಮಾಡುವಂಥ ಕರ್ಮಗಳನ್ನು ಅಲ್ಲಿ ಅವಾಗ ಪ್ರತಿಯೊಂದು ಕಡೆಯಿಂದ ನಾವು ಭಗವಂತನ ಜನ್ಮ ಕರ್ಮ ಸದಾನುರಾಗದೆ ನೆನೆದು. ಅಂದರೆ ಭಗವಂತನ ಜನ್ಮ ಕರ್ಮ ಅಂತಂದರೆ ಭಗವಂತನ ಎಲ್ಲ ಅವತಾರಗಳ ಚಿಂತನೆ, ಯಾವ ಸ್ಥಾನದಲ್ಲಿ ಇದ್ದಾನೆ, ಯಾವ್ಯಾವ ಸ್ಥಾನದಲ್ಲಿ ಇದ್ದಾನೆ, ಅವನು ಯಾವ ಕರ್ಮಗಳು ನಮ್ಮ ಕಡೆ ಮಾಡಿಸ್ತಾ ಇದ್ದಾನೆ, ಅವನು ಮಾಡಿದಂಥ ಗುಣರೂಪ ಕ್ರಿಯೆಗಳ ಚಿಂತನೆ ಮಾಡದೇ ಹೋದರೆ ಇದೆಲ್ಲ ಏನು ಕೇಳಿದ್ರೇನು, ಏನು ಮಾಡಿದರೆ, ನೀವು ಮಾಡಿದರೆ ಅದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮೊದಲು 14 ನುಡಿಯಲ್ಲಿ ನಾನೇ ಮಾಡ್ತೀನಿ ಅಂತಂದರೆ ಇರಬಾರ್ದು ಅಂತ. ಆಮೇಲೆ 15ನೇ ನುಡಿಯಲ್ಲಿ ಭಗವಂತನ ಚಿಂತನೆ ಇರಬೇಕು ಅಂತ. ಆಮೇಲೆ 16ನೇ ಚಿಂತೆಯಲ್ಲಿ ಅಲ್ಲಿ ಕೂಡ ಅದು ಕ್ರೋಧವನ್ನು ಬಿಡಬೇಕು ಅಂತ, ಕಾಮ ಕ್ರೋಧ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 17ನೇ ನುಡಿಯಲ್ಲಿ ಆಯಾ ಸ್ಥಾನದಲ್ಲಿ ಆಯಾಗಲೂ ಭಗವಂತನ ಗುಣರೂಪಗಳ ಚಿಂತನೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 18ನೇ ನುಡಿಯಲ್ಲಿ ಇದು ಸ್ವಹಂಕಾರ ಖಂಡನೆ ಮಾಡ್ತಾಯಿದ್ರು. ಇದು ನಾನು ಈ ಕಾವ್ಯ ರಚನೆ ಮಾಡಿದಂಥ ಇದು ನನಗೆ ಬುದ್ಧಿ ಇಲ್ಲ, ನಾನು ಜ್ಞಾನಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಹಂಕಾರ ಖಂಡನೆ ಅವರು ಜ್ಞಾನ ಇಲ್ಲದೇ ಇಷ್ಟೆಲ್ಲ ಒಂದು ಹೇಳ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಾರೆ, ತಮಗಿಂತ ದೊಡ್ಡವರಿಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟು ಜ್ಞಾನ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗಿಂತ ಕೋಟಿ ಪಟ್ಟು ದೊಡ್ಡವರು ಅವರು ಜ್ಞಾನವನ್ನು ನಮಗೆ ಪ್ರಯೋಜನ ಇದ್ದೇ ಇದೆ. ಆದರೆ ಅವರು ನಾನು ಜ್ಞಾನಿ ಅಲ್ಲ ಅಂತಂದ್ರೇನು ತಮಗಿಂತ ದೊಡ್ಡವರಿಗಿಂತ ಕಡಿಮೆನೇ ಜ್ಞಾನ ಅಂತ ಈ ರೀತಿಯಾಗಿ ಹೇಳ್ಕೊತಾ ಇದ್ದಾರೆ. ಅದಕ್ಕೆ ಆದರೆ ಇದು ಕನ್ನಡದಲ್ಲಿ ಇದ್ದಂಥ ಕಾವ್ಯವನ್ನು ಇದನ್ನು
ನಿರಾಕರಣೆ ಮಾಡಬೇಡಿ, ಅದು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 19ನೇ ನುಡಿಯಲ್ಲಿ ಕಬ್ಬಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವನಿಗೆ ಹಲ್ಲಿ ಇಲ್ಲವರೆಗೂ ಅವನು ಕಬ್ಬಿನ ರಸದ ರುಚಿಯನ್ನು ಅವನಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಇದು ಅದು ಭಾಗ್ಯ ಯೌವನದಲ್ಲಿ ಭಾಗ್ಯ ಯೌವನದಲ್ಲ ಇಂಥ ಮದದಲ್ಲಿ 8 ಮದ ಅಂತ ಹೇಳ್ತಾರಲ್ಲ, ಯೌವನ ಮದ, ಈಶ್ವರ ಮದ, ಸೌಂದರ್ಯದ ಮದ, ಇದಕ್ಕೆಲ್ಲ ಹರಿಕಥಾಂಶ ವಿಕಾಸ ಬಂದಿದೆ. ಸೊ ಆಮೇಲೆ ಇದೆಲ್ಲನೂ ಮದವನ್ನು ನಮಗೆ ಇದ್ದರೆ, ಅಂದರೆ ಅಹಂಕಾರವನ್ನು ಇದ್ದರೆ, ಅಂದರೆ ಮದ ಅಂತಂದರೆ ಸೊಕ್ಕು ಅಂತ, ಅದರೆಲ್ಲ ಸೊಕ್ಕು ನಮಗೆ ಇದ್ದು ಬಿಟ್ಟರೆ ನಮಗೆ ಹರಿಕಥಾಮೃತಸಾರ ನಮಗೆ ತಲೆಗೆ ಹತ್ತುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ಅದು ನಮಗೆ ಯಾರಿಗೂ ನಾವು ಅಳಿಲಿಕ್ಕೆ ಸಾಧ್ಯವಿಲ್ಲ. ಯಾರು ಹರಿಕಥಾಮೃತಸಾರ ತಲೆಗೆ ಹತ್ತೋದಿಲ್ಲ ಅವ್ರಿಗೇನು ಭಗವಂತನಿಗೆ ಅವ್ರಿಗೇನು ಭಕ್ತಿ ಇಲ್ಲ ಅಂತ ಇರತ್ತೆ ತಿಳ್ಕೋಬಾರ್ದು. ನಾವು ಬರೀ ಅವರು ಆಚರಣೆ ನೋಡಿಬಿಟ್ಟು ಯಾರಿಗೂ ಅಳಿಬಾರ್ದು. ಅವ್ರ ಮನಸ್ಸಿನ ಏನು ನಡೀತಾ ಇರ್ತದೆ ಅವರ ಯೋಗ್ಯತಾನುಸಾರವಾಗಿ ಅವ್ರ ಬುದ್ಧಿ ಬಲ ಇರ್ತದೆ. ಅದೇ ಮನಸ್ಸಿನಲ್ಲಿ ಅವ್ರ ಭಗವಂತ ಭಕ್ತಿ ಇದ್ದೇ ಇರ್ತದೆ. ಸೊ ಅದಕ್ಕೆ ಇದು ಜ್ಞಾನವನ್ನು ಹುಟ್ಟಿಸಬೇಕು ಅಂತಂದರೆ ಅಂತಃಕರಣ ಶುದ್ಧಿ ಇರಬೇಕು, ಭಗವಂತನಲ್ಲಿ ಭಕ್ತಿ ಇರಬೇಕು, ಯಾವುದೂ ಅಹಂಕಾರ ಇರಬಾರ್ದು. ಆದರೆ ನಮಗೆ ಜ್ಞಾನವನ್ನು ಉಪಲಬ್ಧ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ 20ನೇ ನುಡಿಯಲ್ಲಿ ಗರುಡಾರೂಢದಂಥ ಹರಿಯ ನನ್ನ ವಿಘ್ನ ಭಕ್ತಿಯ ಬಗ್ಗೆ ಅರಿಯದೆ ನವವಿಧ ಭಕ್ತಿ ಬಗ್ಗೆ, ಅಂದರೆ ನವವಿಧ ಭಕ್ತಿಯನ್ನು ಭಗವಂತನಲ್ಲಿ ನವವಿಧ ಭಕ್ತಿಯನ್ನು ನಾವು ಅರಿಯಲಾರ್ದರೆ ಅದು ನಮಗೆ ತಿಳಿಯೋದಿಲ್ಲ. ಅದಕ್ಕೆ ಅವನ ಗುಣರೂಪ ಕ್ರಿಯೆಗಳನ್ನೆಲ್ಲ ನಮಗೆ ಒಗಟಿದಂತೆ ಕಾಣಿಸ್ತದೆ, ನಮಗೆ ಅದು ಅರ್ಥ ಆಗೋದಿಲ್ಲ. ಅವನು ಭಗವಂತನ ಗುಣರೂಪ ಕ್ರಿಯೆಗಳನ್ನು ನಮಗೆ ಅರ್ಥ ಆಗೋದಿಲ್ಲ ಅಂತ. ಅದಕ್ಕೆ ತ್ರಿಗುಣ ವರ್ಜಿತ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ, ಅಂದರೆ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಇವನು ಹೊಗಳ್ತಾರೋ ಹೇಳ್ತಾರೋ ಸತತ ಚಿಂತನೆ ಮಾಡ್ತಾರೋ, ಅಂದರೆ ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಸುಜ್ಞಾನ, ಅವರಿಗೆ ಭಕ್ತಿಯನ್ನು ಸುಜ್ಞಾನವನ್ನು ಕೊಟ್ಟು ಭಗವಂತನಲ್ಲಿ ಭಕ್ತಿ ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 21ನೇ ನುಡಿಯಲ್ಲಿ ಇದು ಪರಮ ತತ್ವ ಇದೆ, ಇದು ಬಹಳ ಶ್ರೇಷ್ಠವಾದಂಥ ತತ್ವ. ಅದು ಯಾರು ಆಧಾರದಿ ಕೇಳ್ತಾರೋ ಅವ್ರಿಗೆ ಹೇಳಬೇಕು. ಅದು ಇಲ್ಲಿ ಅಧಿಕಾರಿಗಳು ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ. ಯಾರು ಆಧಾರದಿ ಕೇಳೋದಿಲ್ಲ ಅವ್ರಿಗೆ ಇದನ್ನು ಹೇಳಬಾರ್ದು, ಅರಸಿಕರಿಗೆ ಹೇಳಬಾರ್ದು. ಆಮೇಲೆ ಭಗವತ್ಪಾದಯುಗಳ ಮಧುಕರೆನಿಸುವವರಿಗೆ ಅರುಪುವುದು ಮೊದಲು, ಅಂದರೆ ಭಗವಂತನ ಪಾದದಲ್ಲಿ ಭೃಂಗನಂತೆ ಇರುವಂಥ ಜೀವರಾಶಿಗಳಿಗೆ ಅದು ಅವ್ರಿಗೆ ಈ ಭಗವಂತ ಚರಿತ್ರೆಗೆ ಸುಖ ಆನಂದ ಆಗ್ತದೆ. ಅಂಥವ್ರಿಗೆ ಹೇಳಬೇಕು. ಯಾರು ಅದು ಯಾರಿಗೆ ಇಂಟ್ರೆಸ್ಟ್ ಇರೋದು, ಯಾರಿಗೆ ಭಕ್ತಿ ಇರೋದಿಲ್ಲ ಅವ್ರಿಗೆ ನಾವು ಹೇಳಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಜ್ಞಾನ ಇರೋದಿಲ್ಲ, ಆದರೆ ಭಕ್ತಿ ಇರ್ತದೆ, ಅಂಥವ್ರಿಗೆ ಅವ್ರಿಗೆ ಜ್ಞಾನ ಅಭಿವೃದ್ಧಿ ಮಾಡಿಸ್ಬೋದು. ಅದು ಯಾರು ವಿತ್ತಂಡವಾಗಿ ಭಗವಂತನೇ ಇಲ್ಲ, ಭಗವಂತ ವಿರುದ್ಧವಾಗಿ ಮಾತಾಡ್ತಾರೋ, ಭಕ್ತರ ಬಗ್ಗೆ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ನಾವು ಇದು ಜ್ಞಾನವನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇದು ಲೋಕವಾರ್ತೆ ಅಲ್ಲ, ಇದು ಲೋಕವಾರ್ತೆ ಇಲ್ಲ, ಐಹಿಕವಾದಂಥ ಲೋಕವಾರ್ತೆ ಅಲ್ಲ, ಇದು ಪರಲೋಕನಾಯಕನ ವಾರ್ತೆ ಕೇಳುವರೆ. ಅಂದರೆ ಇದು ಭಗವಂತನ ಬಗ್ಗೆ ಚಿಂತನೆ ಇದೆ. ಇದು ಯಾರಿಗೂ ಕಾಕು ಮನರಿಗೆ ದುರ್ಬುದ್ಧಿ ಇಂಥವ್ರಿಗೆ ಇದು ಅವ್ರಿಗೆ ಅರುಪುವುದಿಲ್ಲ, ಅವ್ರಿಗೆ ಇಷ್ಟ ಆಗುವುದಿಲ್ಲ ಅವ್ರಿಗೆ. ಆಮೇಲೆ ಇದು ಷಟ್ಪದ, ಅದು ಹೂವಿನಲ್ಲಿ ಇದು ಭೃಂಗ ಹೇಗೆ ರಸವನ್ನು ಸ್ವೀಕಾರ ಮಾಡ್ತದೋ ಆ ರೀತಿಯಾಗಿ ಅದು ಸ್ವೀಕಾರ ಮಾಡೋರಿಗೆ ಹೇಳಬೇಕು. ಆಮೇಲೆ ಇದರ ಹರಿಭಕೂತಿಗಲ್ಲದೆ ಅದರ ರಸವನ್ನು ಹರಿಭಕ್ತರಿಗೆ ಮಾತ್ರ ತಿಳಿಸಲಿಕ್ಕಿಲ್ಲ. ಇಲ್ಲೇ ಆದರೆ ನೀರಿನಲ್ಲಿ ಕಪ್ಪೆ ಒದರ್ತಾರಲ್ಲ ಹಂಗೆ ಹಂಗೆ ಆಗ್ತದೆ ಅಂತ. ಸೊ ಇಲ್ಲೇನು ಹೇಳ್ತಾರೆ, ಭಕ್ತಿ ಇದ್ದವ್ರಿಗೆ ಹೇಳಬೇಕು ಅಂತ. ಇನ್ನು 23ನೇ ನುಡಿಯಲ್ಲಿ ಭಗವಂತನ ಗುಣಗಾನ ಮಾಡಿದ್ದಾರೆ. ಅವನೇನು ಗುಣರೂಪಕ್ಕೆ ಜರಾಮರಣ ವರ್ಜಿತಿದ್ದಾರೆ, ಯುಗದ ಕ್ಲೇಶಿದ್ದಾರೆ, ವಿಶ್ವಾತ್ಮಿದ್ದಾರೆ, ಗುಣಿ ಸೂರ್ಯ ಪ್ರಕಾಶ ಅನಂತ ಮಹಿಮ ಇದ್ದಾನೆ. ಇದೆಲ್ಲ ಅನೇಕ ಶಬ್ದವನ್ನು ಎತ್ತಿದ್ದಾರೆ. ಅವನೇ ಸರ್ವೋಜ ಸುರರಾಜ, ದೇವತೆಗಳಿಗೆ ರಾಜನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು 24ನೇ ನುಡಿಯಲ್ಲಿ ಭಗವಂತನ ದಶಾವತಾರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ದಶಾವತಾರ ಚಿಂತನೆ ಪದೇ ಯಾಕೆ ಕೊಡ್ತಾರೆ ಅಂತಾರೆ. ಈ ದಶಾವತಾರಗಳನ್ನು ಭಗವಂತ ವಿಶೇಷವಾಗಿ ನಮಗೋಸ್ಕರ ಕೆಲವೊಂದು ರೂಪದಿಂದ ಒಂದು ಜ್ಞಾನ ರೂಪದಿಂದ ಭಗವಂತ ನಮಗೆ ರಕ್ಷಣೆ ಮಾಡೋಕ್ಕೆ ಬರ್ತಾರೆ. ಕೆಲವೊಂದು ನಮ್ಮ ರಕ್ಷಣೆ ಮಾಡೋಕ್ಕೋಸ್ಕರ, ಕೆಲವೊಂದು ಜ್ಞಾನ ಕೊಡೋಕ್ಕೋಸ್ಕರ ಅನೇಕ ರೂಪ ತಗೊಳ್ತಾರೆ. ಅದರಲ್ಲಿ ಇದು 10 ಅವತಾರಗಳನ್ನ ವಿಶೇಷವಾಗಿ ನಮ್ಮ ಜೀವರಾಶಿಗೋಸ್ಕರ ಇದನ್ನು ತೊಗೊಂಡು ಅದಕ್ಕೆ ಅಲ್ಲಿ ಪದೇ ನಮಗೆ ಈ ದಶಾವತಾರ ಬಗ್ಗೆ ಸ್ತುತಿಯನ್ನು ನಮಗೆ ಹೇಳ್ತಾರೆ. ಆಮೇಲೆ 25ನೇ ನುಡಿಯಲ್ಲಿ ಕೂಡ ಸಚ್ಚಿದ ಅನಂತ ಬ್ರಹ್ಮ ಕರಾಸಿತ ಅಂಗುರಿ ಸರೋಜ, ಅಂದರೆ ದೇವತೆಗಳ ಒಡೆಯನಾದಂಥ
ಸಚ್ಚಿತ್ ಆನಂದ ಭಗವಂತನ ಅಂದರೆ ನಿರ್ದೋಷನಾಗದಂಥ ಅಪ್ರಾಕೃತ ಜ್ಞಾನ ಸ್ವರೂಪಿಯಾದಂಥ ಆನಂದ ಸ್ವರೂಪಿಯಾದಂಥ ಭಗವಂತನ ಚಿಂತನೆ ಇಲ್ಲಿ ಮಾಡಬೇಕು. ಅಚ್ಯುತನಾಗಿದ್ದಾನೆ, ಚ್ಯುತಿಯಿಲ್ಲ, ಜೀವರಿಂದ ಬಿಟ್ಟು ಅಗಲಾರ್ದನೆ ಇರ್ತಾನೆ. ಇದು ಜನ ಬಿಡ ಗಾಡ್ಗಿಚ್ಚನೊಂದು ಅರಣ್ಯದೊಳಗೆ ಗೋಗೋಪುರನ ಕಾರ್ದ. ಅಂದರೆ ಕಾಡ್ಗಿಚ್ಚವನ್ನು ಹೇಗೆ ನುಂಗಿದನು ಹಾಗೆ ನಮ್ಮ ಪಾಪವನ್ನು ಅರಣ್ಯವನ್ನು ಭಗವಂತ ನುಂಗಿ ಹಾಕ್ತಾನೆ ಅಂತ. ಆಮೇಲೆ ಗೋಪುರ ಎರಡು ಸೈಡ್ ಅಂದರೆ ಗೋದ ವೇದಗಳು, ಗೋದ ಆಕಳಗಳು ಅಂಥವ್ರನ್ನು ರಕ್ಷಣೆ ಮಾಡಿದಂಥ ಭಗವಂತ, ವೇದಗಳ ರಕ್ಷಣೆ ಮಾಡಿದಂಥ ಆಮೇಲೆ ಗೋವಿನ ರಕ್ಷಣೆ ಮಾಡಿದಂಥ ಭಗವಂತನು ಕಾಯ್ತಾ ರಕ್ಷಣೆ ಮಾಡ್ದ ಅಂತೆ. ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಚಿಂತನೆ ಮಾಡಿದರೆ ಭಗವಂತ ನಾವು ಕೂಡ ರಕ್ಷಣೆ ಮಾಡ್ತಾನೆ ಅಂದರೆ ಎಲ್ಲಿ ರಕ್ಷಣೆ ಮಾಡ್ತಾನೆ? ನಮಗೆ ಮೋಕ್ಷ ಸಾಧನದಲ್ಲಿ ರಕ್ಷಣೆ ಮಾಡ್ತಾನೆ. ಅಲ್ಲಿ ಬರುವಂಥ ಎಲ್ಲ ನಮ್ಮ ಪಾಪಕರ್ಮಗಳಿಂದ ನಮಗೆ ಅಡೆತಡೆಗಳು ಬರ್ತಾ ಇರ್ತವೆ. ಈ ಮೋಕ್ಷ ಸಾಧನೆ ಅಡೆತಡೆ ಬರುವಂಥದ್ದು ಅನ್ನೋ ವಿಘ್ನ ಪರಿಹಾರ ಮಾಡ್ತಾನೆ ಅನ್ನೋದನ್ನು ಚಿಂತನೆ ಮಾಡ್ತಾ ಗುರುಗಳು ನಮಗೆ ವಿಶೇಷವಾದ ಅನುಗ್ರಹ ಮಾಡಲಿ. ವಿಘ್ನ ಇಲ್ಲದೇ 30 ದಿವಸ ಎಲ್ಲ 32 ಸಂಧಿ ಕೂಡ ನಮಗೆ ಚಿಂತನೆ ಬರುವ ಹಾಗೆ ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಾಹಂಕರ್ತ ಹರಿಕರ್ತ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಸಿದ್ಧಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಆನಂದ ಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರೇ ನಮಃ.